ನೇಚರ್ ಜೊತೆ ನೀವು ಮಾತಾಡಬೇಕು ಅಂತ ಅಂದರೆ ಬೆಳಗಿನ ಜಾವಕ್ಕಿಂತ ನಿಮಗೆ ಒಳ್ಳೆಯ ಸಮಯ ಸಿಗಲ್ಲ. ಬದುಕಿನ ನಿಜವಾದ ಸೌಂದರ್ಯ ಅಡಗಿರೋದೇ ಈ ಪ್ರಕೃತಿಯಲ್ಲಿ. ಬ್ಯಾಂಗ್ಳೂರಿಗೆ ತುಂಬಾ ಹತ್ತಿರ ಆದ ಕನಕಪುರ ಪಕ್ಕದಲ್ಲೇ ಇರೋ ಜಾಗ ಇದು. ಈ ಹಿಡನ್ ಜಾಗ ಶಾರ್ಟ್ ಹೈಕ್ ಅಥವಾ ಹಾಫ್ ಡೇ ಟ್ರಿಪ್ ಮಾಡೋಕೆ ಇಷ್ಟಪಡೋರಿಗೆ ಪರ್ಫೆಕ್ಟ್ ಸ್ಪಾಟ್. ಅದೇ ನರಸಿಂಹಸ್ವಾಮಿ ಬೆಟ್ಟ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಅಮೇಜಿಂಗ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಕ್ಸೈಟ್ ಆಗಿದೆ. ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಸ್ವಲ್ಪ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್. ರಾತ್ರಿ ಕತ್ಲು ನಿಧಾನವಾಗಿ ಕಡಿಮೆ ಆಗ್ತಾ ಆಕಾಶದ ತುದಿಯಲ್ಲಿ ಬೆಳಕು ಹರಿಯುವ ಟೈಮಲ್ಲಿ ಹಕ್ಕಿಗಳ ಚಿಲಿಪಿಲಿ ಒಂಥರ ಎಚ್ಚರ ಮಾಡೋ ಅಲಾರ್ಮ್ ಇದ್ದಂಗೆ ಆ ತಂಪಾದ ಗಾಳಿ ಜೊತೆ ಮರಗಳ ನಡುವೆ ಹಾದು ಹೋಗುವ ನಿಶಬ್ದತೆ. ಈ ನಾವು ಹೋಗ್ತಾ ಇರೋ ಪ್ಲೇಸ್ ಟ್ರೆಕ್ಕಿಂಗ್ ತುಂಬಾ ಈಸಿ. ಯಾವ ಏಜ್ ಗ್ರೂಪ್ ಅವರು ಬೇಕಾದ್ರೂ ಮಾಡ್ಬೋದು. ಶಾರ್ಟ್ ಟ್ರೆಕ್ಕಲ್ಲೇ ಒಳ್ಳೆ ಸನ್ರೈಸ್ ಅಥವಾ ನೇಚರ್ ವ್ಯೂ ಬೇಕು ಅಂತಂದ್ರೆ ನೀವು ಈ ಜಾಗಕ್ಕೆ ಬರ್ಬೋದು. ಇದೇ ನರಸಿಂಹಸ್ವಾಮಿ ಬೆಟ್ಟ. ಡೆಫಿನೆಟ್ಲಿ ನಿಮಗೆ ಈ ಜಾಗದ ಹೆಸರು ಜಾಸ್ತಿ ಕೇಳಿರಲ್ಲ ಅನ್ಕೊಂಡಿದ್ದೀನಿ. ಹೌದು, ನನಗೂ ಅಷ್ಟೇ ಫಸ್ಟ್ ಟೈಮ್ ಕೇಳಿದ್ದು. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನಾನು ಮತ್ತು ನನ್ನ ಫ್ರೆಂಡ್ ಅಭಿ ಸಿಟಿಯಿಂದ ಹೊರಟಾಗ ರೋಡ್ ಫುಲ್ ಖಾಲಿ. ಆದರೆ ನೇಚರ್ ಮಾತ್ರ ಎಚ್ಚರ ಆಗಿತ್ತು. ಸಿಟಿ ಲೈಫು, ವೆಹಿಕಲ್ ಸೌಂಡು, ಡೈಲಿ ರುಟೀನು ಇದೆಲ್ಲ ಬಿಟ್ಟು ಹೊರಟಾಗ ನಾವೇನು ಕಳೆದುಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ. ಹೀಗೆ ನಾನು ಈ ಸರಿ ಟ್ರೆಕ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದು ಬೆಂಗಳೂರಿಂದ ಬರೀ 70 ಕಿಲೋಮೀಟರ್ ದೂರ ಇರೋ ರಾಮನಗರ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಶೋಲೆ ಫಿಲ್ಮ್ ಶೂಟಿಂಗ್ ಸ್ಪಾಟ್. ನೀವು ಕಾರ್ ಅಥವಾ ಬೈಕಲ್ಲಿ ಬರೋ ಪ್ಲಾನ್ ಇದ್ದರೆ ಜಸ್ಟ್ NH 948 ಟುವರ್ಡ್ಸ್ ಕನಕಪುರ. ಬಸ್ಸಿಂದ ಬರೋ ಪ್ಲಾನ್ ಇದ್ದರೆ ಮೆಜೆಸ್ಟಿಕ್ಕಿಂದ ಕನಕಪುರ ಬಸ್ ತೊಗೊಂಡು ಬನ್ನಿ. ಕನಕಪುರದಿಂದ ನಿಮಗೆ ಬೇಕಾದಷ್ಟು ಆಟೋಗಳಿದೆ ಈ ಟ್ರೆಕ್ಕಿಂಗ್ ಸ್ಪಾಟ್ಗೆ. ಎಕ್ಸಾಕ್ಟ್ ಟ್ರೆಕ್ಕಿಂಗ್ ಲೊಕೇಶನ್ನು ಮತ್ತು ಪಾರ್ಕಿಂಗ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಫಾಲೋ ಮಾಡಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಎಂಟ್ರಿ ಗೇಟು ಅಥವಾ ದ್ವಾರ. ಈ ರೋಡಿಂದ ಲೆಫ್ಟ್ ತಗೊಂಡು ಒಂದು 100 ಮೀಟರ್ ಒಳಗಡೆ ಹೋದರೆ ನಿಮಗೆ ಬೆಟ್ಟದ ಎಂಟ್ರೆನ್ಸ್ ಸಿಗುತ್ತೆ. ಅಲ್ಲಿ ನಿಮಗೆ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗ್ ಸ್ಪಾಟ್ವರೆಗೂ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಸೊ ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ಮೇಲೆ ಇಮಿಡಿಯೇಟ್ ಲೆಫ್ಟ್ ಟ್ರೆಕ್ಕಿಂಗ್ ಮಾಡೋ ರೂಟ್ ಕಾಣುತ್ತೆ, ಇದನ್ನೇ ಫಾಲೋ ಮಾಡಿ. ಇದು ಚಿಕ್ಕ ಬೆಟ್ಟ, ಇದು ಆಲ್ಮೋಸ್ಟ್ ಒಂದು 2 hours ಹೈಕ್ ಅಂತ ಹೇಳಿದ್ರು. ಅರ್ಲಿ ಮಾರ್ನಿಂಗ್ ಒಂದು 6 o'clock ಬಂದಿದ್ದೀವಿ. ಲೆಟ್ಸಿ ನೋಡೋಣ ಹೇಗಾಗುತ್ತೆ. ಆಗ್ತಾ ಹೋಗ್ತಾ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನನ್ನ ಜೊತೆ ಇವತ್ತು ಅಭಿ ಇದ್ದಾರೆ. ನಮಗೆ ಬೆಟ್ಟದಲ್ಲಿ ಸನ್ರೈಸ್ ನೋಡಲೇಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂಗಿಂದ ಆದಷ್ಟು ಬೇಗ ಹೊರಟ್ವಿ. ನಿಜ ಹೇಳ್ತೀನಿ, ಆ ಅರ್ಲಿ ಮಾರ್ನಿಂಗ್ ಡ್ರೈವ್ ಇದೆಯಲ್ಲ, ಏನೋ ಗೊತ್ತಿಲ್ಲ, ಇಟ್ಸ್ ಅಮೇಝಿಂಗ್ ಆ್ಯಂಡ್ ಮೈಂಡ್ ಫೀಲಿಂಗ್. ಸೊ ಹೀಗೆ ಆನ್ ದ ವೇ ಒಂದು ಕಾಫಿ ಕೊಡ್ಕೊಂಡು ಬೆಟ್ಟದ ಟ್ರೆಕ್ಕಿಂಗ್ ಸ್ಪಾಟ್ ಹತ್ರ ಬಂದಾಗ ಆಲ್ಮೋಸ್ಟ್ ಒಂದು 5:45. ಫ್ರೆಂಡ್ಸ್, ಹಾಗೆ ಬರುವಾಗ ಇದು ಬೇವಿಂದು ಚಿಕ್ಕದು ಗಿಡ ಇತ್ತು. ಬೇವಿನಲ್ಲಿ ಅರ್ಲಿ ಮಾರ್ನಿಂಗ್ ಇದೊಂದು 2-3 ಎಲೆ ತಿಂದರೆ ನಿಮ್ಮ ಕಂಪ್ಲೀಟ್ ಹೊಟ್ಟೆ ಕ್ಲೀನ್ ಆಗುತ್ತೆ. ದಟ್ ಈಸ್ ಗುಡ್ ಫಾರ್ ಯುವರ್ ಟೀತ್. 2 ಅಲ್ಲ, ನಾನು ಟೋಟಲ್ ಒಂದು 10 ಎಲೆ ತಿಂತಾ ಇದ್ದೀನಿ. ಸ್ವಲ್ಪ ಕಹಿ ಆಗುತ್ತೆ, ಇಟ್ಸ್ ರಿಯಲಿ ಗುಡ್. ಹೆಲ್ತಿಗಂತೂ ತುಂಬ ಒಳ್ಳೆಯದು. ಬಂದಾಗ ಟ್ರೈ ಮಾಡಿ. ನಿಮಗೆ ಕಂಪ್ಲೀಟ್ ಬೆಟ್ಟದ ಮೇಲ್ಗಡೆವರೆಗೂ ಏನು ಮೆಟ್ಲು ಮಾಡಿಲ್ಲ. ಈ ಥರ ಚಿಕ್ಕ ಚಿಕ್ಕ ಕಲ್ಲೆಲ್ಲ ಇಟ್ಬಿಟ್ಟು ಒಂದು ನಿಮಗೆ ಆರಾಮಾಗಿ ಈಸಿಯಾಗಿ ಕಾಣುತ್ತೆ ದಾರಿ. ಒಂದೊಂದು ಕಡೆ ಆರಾಮ್ ಮಾರ್ಕ್ ಹಾಕಿದ್ದಾರೆ, ಅದನ್ನು ಜಸ್ಟ್ ಫಾಲೋ ಮಾಡಿದ್ರೆ ಸಾಕು, ಎಲ್ಲೂ ನೀವು ಮಿಸ್ ಆಗಲ್ಲ. ಇದೇ ನರಸಿಂಹಸ್ವಾಮಿ ಬೆಟ್ಟ. ಮೇಲ್ಗಡೆ ರೀಚ್ ಆಗ್ಬೇಕು ನಾವು. ಸೊ ನೋಡೋಣ. ಆಲ್ರೆಡಿ ಫಾಗ್ ಎಲ್ಲ ಇದೆ. ಸನ್ರೈಸ್ ಗೊತ್ತಿಲ್ಲ, ಫುಲ್ ಕ್ಲೌಡ್ ಇದೆ. ಲೆಟ್ಸ್ ಸಿ. ಇದೇನು ತುಂಬ ಡಿಫಿಕಲ್ಟ್ ಟ್ರೆಕ್ ಇಲ್ಲದಲೇ ಇದ್ರು ನಾನು ಸಜೆಸ್ಟ್ ಮಾಡೋದು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ. ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಇನ್ನೊಂದೇನೆಂದರೆ ಸೂರ್ಯ ನೆತ್ತಿ ಮೇಲೆ ಬರೋ ಅಷ್ಟಕ್ಕಿಂತ ಮುಂಚೆ ಟ್ರೆಕ್ ಮಾಡಿ ಮುಗಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. ಹಾಗೆ ಇಲ್ಲೊಂದು ಕೋಟೆ ಥರ ಕಾಣೋ ಒಂದು ವಾಲ್ ಅಥವಾ ಏನೋ ಒಂದು ಕಟ್ಟಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಇದು ಏನಕ್ಕೆ ಅಂತ ನನಗೆ ಇಲ್ಲಿವರೆಗೂ ಇನ್ಫಾರ್ಮೇಷನ್ ಇಲ್ಲ. ಪ್ಲೀಸ್ ಇನ್ ಕೇಸ್ ಯಾರಾದರೂ ಇನ್ಫಾರ್ಮೇಷನ್ ಇದ್ದರೆ ಇದರ ಕಾಮೆಂಟ್ ಮಾಡಿ ಹೇಳಿ, ಇಲ್ಲ ನನಗೆ ಕಾಲ್ ಮಾಡಿ ಹೇಳಿ. ಒಂದು 15 minutes ಟ್ರೆಕ್ ಮಾಡಿದ್ದೀವಿ. ಅಮೇಝಿಂಗ್ ವ್ಯೂ. ನಮ್ಮ ಬ್ಯಾಂಗ್ಳೂರಿಂದ ಬರೀ 75 ಕಿಲೋಮೀಟರ್ಸ್ ಸುತ್ತಲೇ ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ. ಎಷ್ಟಿದೆ, ಕಂಪ್ಲೀಟ್ಲಿ ಗ್ರೀನರಿ ನೋಡಿ. ತೆಂಗಿನ ಮರಗಳಾಗಲಿ, ಪ್ಯಾಡಿ ಫೀಲ್ಡ್ಸು, ಹಳ್ಳಿಗಳು, ಸುತ್ತಮುತ್ತ ಬೆಟ್ಟ. ಅಮೇಝಿಂಗ್ ವ್ಯೂ. ಎಸ್ಪೆಷಲಿ ಆಕ್ಸಿಜನ್ ಮತ್ತು ಹಕ್ಕಿಗಳು ಕೂಗೋ ಶಬ್ದ ಇದೆಯಲ್ಲ ಅರ್ಲಿ ಮಾರ್ನಿಂಗು. ನೇಚರ್ ಇಸ್ ಬ್ಯೂಟಿಫುಲ್. ಸೊ ವೀಕೆಂಡ್ ಪ್ಲ್ಯಾನ್ ಮಾಡಿ, ಏನೊಂದು 4 hours ಓವರಾಲ್ ಎಂಟೈರ್ ಟ್ರಿಪ್ ನಿಮಗೆ. ಸೊ ಬನ್ನಿ. ಒಂದು 1/2 kilometer ಟ್ರೆಕ್ ಮಾಡಿದ್ಮೇಲೆ ನಿಮಗೆ ಈ ಫೋರ್ಟ್ ಅಥವಾ ವಾಲ್ ಥರ ಕಾಣೋ ಜಾಗ ಸಿಗುತ್ತೆ. ಇದೊಂದು ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲಿಂದ ನಿಮಗೆ ಎಂಟೈರ್ ಸುತ್ತಮುತ್ತ ಇರೋ ವಿಲೇಜಸ್ ಆಗಲಿ,
ಫಾರ್ಮ್ ಲ್ಯಾಂಡ್ ಆಗಲಿ ಎಲ್ಲ ನೋಡೋಕೆ ಸಿಗುತ್ತೆ. 10 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡ್ತಾ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ನಾವು ಆಲ್ಮೋಸ್ಟ್ ಮೇಲೆ ರೀಚ್ ಆಗೋವರೆಗೂ ಬೇರೆ ಯಾವ ಟ್ರೆಕ್ಕರ್ಸು ಸಹ ಇರಲಿಲ್ಲ. ಇದು ಒಂಥರ ಅಡ್ವಾಂಟೇಜ್. ಬರೀ ನಮಗೆ ನೇಚರ್ನ ಎಂಜಾಯ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಮೇಲೆ ರೀಚ್ ಆದಮೇಲೆ ಇದೆಯಲ್ಲ, ವಾವ್, ಅದನ್ನು ವೀಡಿಯೋದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನೀವೇ ಅದನ್ನು ಕಣ್ಣಾರೆ ಅಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫುಲ್ ಫಾಗ್ ಕವರ್ ಆಗಿತ್ತು. ಶ್ರೀ ನರಸಿಂಹಸ್ವಾಮಿ ಬೆಟ್ಟ, ಇದಕ್ಕೆ ಇನ್ನೊಂದು ಹೆಸರೇ ಶ್ರೀ ಕಂಬದ ನರಸಿಂಹಸ್ವಾಮಿ. ತುಂಬ ಪವಿತ್ರ ಜಾಗ ಇದು. ಮೇನ್ಲಿ ಇಲ್ಲಿ ಸುತ್ತಮುತ್ತ ಇರೋ ಲೋಕಲ್ಸ್ಗೆ ಗೊತ್ತಿರೋ ಜಾಗ. ಸೊ ನರಸಿಂಹಸ್ವಾಮಿ ಬೆಟ್ಟ ಇಸ್ ವೆರಿ ಚಿಕ್ಕ ಬೆಟ್ಟ, ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಯಿತು ಅಷ್ಟೇ ನಾವು ಸ್ಟಾರ್ಟ್ ಮಾಡಿ. ಬಟ್ ಆ ವ್ಯೂ ಇದೆಯಲ್ಲ ನಿಮಗೆ, ಮೈ ಗಾಡ್, ಇಟ್ಸ್ ಬ್ಯೂಟಿಫುಲ್. ನಿಮಗೆ ಸುತ್ತಮುತ್ತ ಎಷ್ಟು ಪರಿಸರ ಚೆನ್ನಾಗಿದೆ ಅಂತಂದರೆ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಹಸಿರು ಕಾಣಿಸ್ತಾ ಇದೆ, ಬಿಕಾಸ್ ಈಗ ತಾನೇ ಮಳೆಗಾಲ ಮುಗಿದಿದೆ. ಆ ಹಸಿರು ಇನ್ನೂ ಇದೆ. ಆ ಗ್ರೀನ್ರಿ ಇದ್ದಾಗಲೇ ಬಂದು ಈ ಥರ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿ. ನಾವು ಅರ್ಲಿ ಮಾರ್ನಿಂಗ್ 7:30 ಬಂದಿರೋದ್ರಿಂದ ನಿಮಗೆ ಇಮಿಡಿಯೇಟ್ ಫುಲ್ಲು ಫಾಗ್ ಕವರ್ ಆಗಿತ್ತು. ಸೊ ನಮಗೆ ವ್ಯೂ ಸಿಗುತ್ತಾ ಇಲ್ವಾ ಅಂತ ಅಂದ್ಕೊಂಡ್ವಿ. ಸೊ ಇವಾಗ 8 ಗಂಟೆ, ಬ್ಯೂಟಿಫುಲ್ ವ್ಯೂ ನಿಮಗೆ ನೋಡ್ತಾ ಇದ್ದಾರೆ. ಅಲ್ಲೊಂದು ಬೆಟ್ಟ, ಈ ಕಡೆ ಒಂದು ಬೆಟ್ಟ ಇದೆ, ಇಲ್ಲೊಂದಿದೆ, ಇದ್ರ ಹಿಂದ್ಗಡೆ ಇನ್ನೊಂದು ಬೆಟ್ಟ ಇದೆ. ಹಳ್ಳಿಗಳು ಇನ್ನೂ ಹಳೇ ಕಾಲದ ಹಂಚಿನ ಮನೆ ಇದೆಯಲ್ಲ, ಅದೆಲ್ಲ ನೋಡೋಕ್ಕೆ ಮೇಲ್ಗಡೆ ಏರಿಯಲ್ ವ್ಯೂವಿಂದ ನೋಡ್ತಾ ಇದ್ದರೆ ತುಂಬ ಹಿಂದಕ್ಕೆ ಹೊಟ್ಟೋಗ್ತೀವಿ ನಾವು. ಹಾಗೆ ಇಲ್ಲೆಲ್ಲ ತುಂಬ ಫಾರ್ಮಿಂಗ್ ಇದೆ, ತೆಂಗಿನ ಮರ, ಮಾವಿನ ಮರ. ಸೊ ಬ್ಯೂಟಿಫುಲ್ ವ್ಯೂ. ಹೀಗೆ ಮೇಲ್ಗಡೆ ಇರೋ ನರಸಿಂಹಸ್ವಾಮಿ ದೇವ್ರಿಗೆ ಕೈ ಮುಗಿದು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಇದು ಓಪನ್ ದೇವಸ್ಥಾನ, ಇಲ್ಲೇನು ದೇವಸ್ಥಾನದ ಥರ ಏನು ಕನ್ಸ್ಟ್ರಕ್ಷನ್ ಏನು ಮಾಡಿ ಇಟ್ಟಿಲ್ಲ, ಬಟ್ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಫೈನಲಿ ರೀಚ್ ಆದ್ವಿ ಮೇಲ್ಗಡೆ. ತುಂಬ ಈಸಿ ಟ್ರೆಕ್ ಇದು. ಏನೊಂದು 40 ಮಿನಿಟ್ಸ್ ತಗೊಂಡಿದ್ದೀನಿ ಅಷ್ಟೇ ಮೇಲ್ಗಡೆ ರೀಚ್ ಆಗೋದಕ್ಕೆ. ಸೊ ಚಿಕ್ಕದೊಂದು ನರಸಿಂಹದ ಒಂದು ದೇವಸ್ಥಾನ ಇದೆ. ದಯವಿಟ್ಟು ಬಂದರೆ ರೆಸ್ಪೆಕ್ಟ್ ಕೊಡಿ ಜಾಗಕ್ಕೆ. ಫುಲ್ ಫಾಗ್ ಕವರ್ ಆಗಿದೆ. ಆದಷ್ಟು ನಾವು ವ್ಯೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. 1 2 3. ಹಾಗೆ ಇಲ್ಲಿ 2 ಚಿಕ್ಕ ಪಾಂಡ್ ಇದೆ. ನೀರು ಚೆನ್ನಾಗಿದೆ, ಬಟ್ ನೀರಲ್ಲೆಲ್ಲ ಬಾಟಲ್ಸ್ ಅದು ಇದು ಎಲ್ಲ ಸ್ವಲ್ಪ ಡರ್ಟಿ ಮಾಡಾಕಿದ್ದಾರೆ. ದಯವಿಟ್ಟು ಇದೊಂದು ರಿಕ್ವೆಸ್ಟ್, ಪ್ಲೀಸ್ ಈ ಥರ ಎಲ್ಲ ಗಲೀಜು ಮಾಡಬೇಡಿ. ಹೀಗೆ ಒಂದು 2 hours ಟೈಮ್ ಸ್ಪೆಂಡ್ ಮಾಡಿ ನಾವು ಆದಷ್ಟು ವೆಯ್ಟ್ ಮಾಡಿದ್ವಿ ಫಾಗ್ ಕ್ಲಿಯರ್ ಆಗುತ್ತೆ ಅಂತ. ಬಟ್ ನಮ್ಮ ಬ್ಯಾಡ್ ಲಕ್, ಇವತ್ತು ಆ ಸನ್ರೈಸ್ ನೋಡೋಕ್ಕಾಗಿಲ್ಲ, ಫುಲ್ ಫಾಗ್ ಕವರ್ ಆಗಿತ್ತು. ಸೊ ಬಟ್ ಸ್ಟಿಲ್ ಅದು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾಗ್ ಜೊತೆ ಕಾಲ ಕಳೆಯೋದು. ಅಷ್ಟೊತ್ತಿಗಾಗಲೇ ಬೇರೆ ಬೇರೆ ಟ್ರೆಕ್ಕರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ನಿಧಾನವಾಗಿ ವ್ಯೂಸ್ ನೋಡಿಕೊಂಡು ಕೆಳಗಡೆ ಇಳಿದ್ವಿ. ಹಾಗೆ ಆನ್ ದ ವೇ ಬಿಡದಿಲಿ ಒಳ್ಳೆ ತಟ್ಟೆ ಇಡ್ಲಿ ತಿನ್ಕೊಂಡು ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ನಾನು ಓವರಾಲ್ ಹೇಳೋದಿಷ್ಟೇ, ಎಂಟೈರ್ ಟ್ರಿಪ್ನ ನೀವು ಹಾಫ್ ಡೇಲಿ ಮುಗಿಸ್ಬೋದು. ಸೊ ಹಾಗಾಗಿ ವೀಕೆಂಡ್ಸ್ ಪ್ಲಾನ್ ಮಾಡಿದ್ರೆ ಇಟ್ಸ್ ವರ್ತ್ ಇಟ್. ಫ್ರೆಂಡ್ಸ್, ಇಷ್ಟೇ ಹೇಳೋದು, ವೀಕೆಂಡ್ ಫ್ರೀ ಮಾಡಿಕೊಂಡು ಈ ಥರ ಬ್ಯಾಂಗ್ಳೂರಿಂದ ಹತ್ತಿರ ಇರೋ ಪ್ಲೇಸ್ನ ವಿಸಿಟ್ ಮಾಡಿ. ಇನ್ನೊಂದು ಹಂಬಲ್ ರಿಕ್ವೆಸ್ಟು, ನೀವು ರಿಲಿಜಿಯಸ್ ಆಗಿರಿ ಬಿಡಿ, ಆ ಜಾಗನ ಗೌರವಿಸಿ, ಅಲ್ಲಿರೋ ದೇವ್ರನ್ನ ಗೌರವಿಸಿ. ಯಾವುದೇ ಕಾರಣಕ್ಕೂ ಗಾರ್ಬೇಜು ಕಸ ಇಲ್ಲಿ ತಂದು ಹಾಕಬೇಡಿ. ಇನ್ ಕೇಸ್ ಅಲ್ಲಿ ಕಾಣಿಸಿದ್ರು ಅದನ್ನು ಪ್ಲೀಸ್ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಕೆಳಗಡೆ ತಗೊಂಡು ಹಾಕಿ. ಥ್ಯಾಂಕ್ ಯು ಎಲ್ರಿಗೂ ಈ ವಿಡಿಯೋ ನೋಡಿದ್ದಕ್ಕೆ. ಒನ್ ಮೋರ್ ಹಂಬಲ್ ರಿಕ್ವೆಸ್ಟ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಇನ್ನು ಹೊಸ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಬೇಗ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. We spent years in training, fighting battles uphill.
When care is heavy